ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಈಗ ಬೇಸಿಗೆ ಕಾಲ ಬಂದಿದೆ ನೋಡಿ, ಗಾರ್ಡನಿಗೆಲ್ಲ ಎಷ್ಟು ನೀರು ಹಾಕಿದ್ರು ಗಿಡ ಎಲ್ಲ ಫುಲ್ ಬಾಡಿ ಹೋಗ್ತದೆ. ನಾವೊಂದು ಆನ್ಲೈನಲ್ಲಿ ಇದು ಎಂತ ರೀ ಪೈಪು, ಏನು ಹೆಸರು ಹೇಳ್ತಾರೆ, ಸ್ಪ್ರಿಂಕ್ಲರ್ ತರಿಸಿದ್ದೇವೆ. ಸೊ ಇದು ಇಷ್ಟು ಸಪೂರ ಇದೆ. ಇದಕ್ಕೆ ಮತ್ತೆ ಏನೇನಿದೆ ಫಿಟ್ಟಿಂಗ್ಸ್ ಎಲ್ಲ ಇಲ್ಲಿ ಮಾಡ್ತೀನಿ ನೋಡಿ, ತೋರಿಸು. ಹೀಗೆ ಇಲ್ಲೆಲ್ಲ ಫಿಟ್ಟಿಂಗ್ಸ್ ಉಂಟು ನೋಡು. ಇದು ಸ್ಪ್ರಿಂಕ್ಲರ್, ಸಿಂಗಲ್ ಸ್ಪ್ರಿಂಕ್ಲರ್, ಇದು ಮಲ್ಟಿ ಸ್ಪ್ರಿಂಕ್ಲರ್, ಓಕೆ. ಇದು ಇದು ಪೈಪಿಂದ ನೀರು ಬರಲಿಕ್ಕೆ. ಓಕೆ. ಹಾಗೆ ಇದು ಉಂಟಲ್ವಾ, ಇದು ಜಾಯಿಂಟಿಗೆ, ಇದು ಉಂಟಲ್ಲ, ಇದು ಜಾಯಿಂಟಿಗೆ. ಇವಾಗ ಈ ಥರ ಇವಾಗ ನೋಡು, ಈಗ ಪೈಪ್ ಏನು ಮಾಡ್ತೀನಿ, ಮಧ್ಯದಲ್ಲಿ ಕಟ್ ಮಾಡ್ತೀನಿ ಹೀಗೆ. ಓಕೆ, ಕಟ್ ಮಾಡೋದಾ, ಹೀಗೆ ಜಾಯಿಂಟ್ ಮಾಡೋದು. ಈಗ ಉಂಟಲ್ವಾ, ಹೀಗೆ ಜಾಯಿಂಟ್ ಮಾಡೋದು. ಇದಕ್ಕೆ ಜಾಯಿಂಟ್ ಮಾಡೋದು. ಟಾಪಿಗೆ ಸ್ಪ್ರಿಂಕ್ಲರ್ ಹಾಕೋದಾ? ಟಾಪಿಗೆ ಒಂದು ಎಕ್ಸ್ಟ್ರಾ ಚೂರು ಪೈಪ್ ತೊಗೊಳ್ಳೋದು. ಇಲ್ಲಿ ಉಂಟಲ್ಲ, ಈ ಪೈಪ್ ತೊಗೊಳ್ಳೋದು. ಪೈಪ್ ತೊಗೊಂಡು ಚೂರು ಇಷ್ಟು ಕಟ್ ಮಾಡೋದು. ಆಮೇಲೆ ಇದ್ರ ಹೆಡ್ಡಲ್ಲಿ ಹಾಕೋದು ಇಷ್ಟು. ಓಕೆ, ಇದ್ರ ಹೆಡ್ಡಲ್ಲಿ ಹಾಕಿ, ನಿನಗೇನು ಗೊತ್ತಾ, ಈ ಟಾಪ್ ಬೇಕಂದರೆ ಈ ಟಾಪ್ ಆದರೂ ಹಾಕ್ಬೋದು. ಓಕೆ, ಇದು ಸಿಂಗಲ್, ಇದು ಏನಾಗುತ್ತೆ, ಇದು ಸ್ಪ್ರೇ. ಓಕೆ, ಇದು ಬಂದುಬಿಟ್ಟು ಸ್ಪ್ರಿಂಕ್ಲ್. ಓಕೆ, ಸ್ಪ್ರೆಡ್ ಆಗುತ್ತೆ. ಓಕೆ, ಹೀಗೆ ಇಡೋದು. ಈಗ ಈ ಥರ ಕೊಟ್ಟರೆ ನಿನಗೆ ಯಾವ್ಯಾವ ಗಿಡಕ್ಕೆ ಬೇಕೋ ಆ ಗಿಡಕ್ಕೆ ನೀರು ಕೊಡುತ್ತೆ. ಈಗ ನೋಡು, ಹೀಗೆ ಇದಕ್ಕೆ. ಇದು ಯಾವ ಗಿಡ, ಇದು ಯಾವ ಗಿಡ, ಇದು ಏಲಕ್ಕಿ. ಅಲ್ಲಿಗೆ ದಾಳಿಂಬೆ ಇದೆ ನೋಡಿ, ಅಲ್ಲಿ ದಾಳಿಂಬೆಗೆ ಕೊಟ್ಟಿದ್ದೇನೆ. ಅಲ್ಲಿ ತೋರಿಸಿ. ಅಡಿಕೆಗೆಲ್ಲ ಆಲ್ರೆಡಿ ಕೊಟ್ಟಿದ್ದೀರಾ? ನೋಡಿ, ಇಲ್ಲಿ ಅಡಿಕೆ ಗಿಡಕ್ಕೆ ಆಲ್ರೆಡಿ ಕೊಟ್ಟಿದೆ. ನೀರಿದ್ದು ಪಸೆ ಉಂಟು ನೋಡಿ, ಒಮ್ಮೆ ನೀರು ಬಿಟ್ಟಿದ್ದೇವೆ. ಸೊ ಎಲ್ಲ ಅಡಿಕೆ ಗಿಡಕ್ಕೆ ಆಯಾಯ ಬುಡದಲ್ಲಿ ಸ್ಪ್ರಿಂಕ್ಲರ್ ಕೊಟ್ಟಿದ್ದಾರೆ. ಅಂದರೆ ನಾವು ನಳದಲ್ಲಿ ಚಾಲು ಮಾಡಿದರೆ, ನೀರು ಆನ್ ಮಾಡಿದರೆ, ಇಲ್ಲಿ ನಳ ಇದೆ, ಇದಕ್ಕೆ ನಾವು ಕನೆಕ್ಷನ್ ಕೊಟ್ಟು ನೀರು ಆನ್ ಮಾಡಿದರೆ ಫುಲ್ಲು ಹೋಗ್ತದೆ. ಈಗಿನ ಬಿಸಿಲು ಎಷ್ಟಿದೆ ಅಂತ ಹೇಳಿದರೆ, ಇದು ನೋಡಿ ಫ್ರೆಂಡ್ಸ್, ಎಷ್ಟು ಒಳ್ಳೆ ದಾಸವಾಳ. ಫ್ರೆಶ್ ಇರ್ತಿತ್ತು, ಸಂಜೆ ತನಕನೂ ಅಷ್ಟೇ ಫ್ರೆಶ್ ಇರ್ತಿತ್ತು. ಒಣಗಿ ಹೋಗಿದೆ. ಇದು ದೊಡ್ಡ ಗಿಡ ಇತ್ತು, ಲಾಸ್ಟ್ ಟೈಮ್ ನಾವು ಇಲ್ಲಿ ಕಾಕಡದ್ದು ತೆಗೆದಿದ್ದೇವೆ ದೊಡ್ಡ ಗಿಡ. ಸೊ ಈಗ ಚಿಕ್ಕದು ಒಂದು ಗಿಡ ಉಳಿದಿದೆ ನೋಡಿ, ಇಷ್ಟು ಹೂವಾಗಿದೆ. ಇದು ಕಾಕಡ ಅಂದರೆ ದೊಡ್ಡ ಮೊಗ್ಗಾಗ್ತದೆ, ಇದರಲ್ಲಿ ಇಷ್ಟು ದೊಡ್ಡ ಮೊಗ್ಗಾಗ್ತದೆ. ನೋಡಿ ಇಷ್ಟು ದೊಡ್ಡದು. ಸೊ ನಾವು ಫುಲ್ ಕನೆಕ್ಟ್ ಮಾಡಿ ನೀರು ಬಿಟ್ಟು ತೋರಿಸ್ತೇವೆ. ಸೊ ಇಲ್ಲೆಲ್ಲ ತುಂಬ ಹುಲ್ಲಿತ್ತು. ನಿನ್ನೆ ಅಮ್ಮ ಸ್ವಲ್ಪ ಫ್ರೀ ಇದ್ದಾಗ ಇದಿಷ್ಟು ಹುಲ್ಲು ತೆಗೆದು ಕ್ಲೀನ್ ಮಾಡಿದರು. ಇವತ್ತು ಸ್ವಲ್ಪ ಆಚೆ ಸೈಡಿಂದೆಲ್ಲ ಫುಲ್ಲು ತೆಗಿಲಿಕ್ಕೆ ಆಗೋದಿಲ್ಲ, ಅಲ್ಲೆಲ್ಲ ಸ್ವಲ್ಪ ಗರಿಕೆ ಇರೋದು. ಇಲ್ಲೆಲ್ಲ ಸ್ವಲ್ಪ ಈಗ ಕ್ಲೀನ್ ಮಾಡಬೇಕು. ಮತ್ತು ಫುಲ್ಲು ನೀರು ಎಲ್ಲ ಗಿಡಗಳಿಗೆ ಇಟ್ಟು ನೀರು ಆನ್ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿ, ಕ್ಲೀನ್ ಮಾಡುವಾಗ ಮೊದಲು ಹಾಗಲಕಾಯಿ ಕಾಣ್ತಾ ಇರಲಿಲ್ಲ, ಈಗ ಕ್ಲೀನ್ ಮಾಡ್ತಾ ಬರುವಾಗ ಹಾಗಲಕಾಯಿ ಕಾಣ್ತದೆ. ಅಲ್ಲೊಂದಿದೆ, ಇಲ್ಲಿ ನೋಡಿ ಸೌತೆ ಕಾಣಿಸ್ಬೋದು. ಸೌತೆ ಹಣ್ಣಾಗಿದೆ, ಅದು ಸಣ್ಣದಾಗಿ ತೆಗಿಬೇಕು. ಇಲ್ಲೊಂದು ಹಾಗಲಕಾಯಿ ಇದೆ ನೋಡಿ, ಅಲ್ಲೊಂದು ಸಣ್ಣದಿದೆ ಹಾಗಲಕಾಯಿ. ಹಾಗಲಕಾಯಿ ಗಿಡ ತುಳಿಲಿಲ್ಲ. ಇಲ್ಲೊಂದಿದೆ ಹಾಗಲಕಾಯಿ. ಇದು ಕೇಪ್ಲ ಹೂವಲ್ಲಿ ಕಾಯಿಯಾಗಿದೆ. ಇದು ನಮ್ಮದು ವೈಟ್ ಕಲರ್ ರೋಸ್ ಇತ್ತು. ಇದು ತುಂಬ ದಿನ ಆಯಿತು, ಒಂದು 20 days ತನಕ ಆಯಿತು. ಫುಲ್ಲು ನೋಡಿ ಹೀಗೆ ಪೆಟಲ್ಸ್ ಬಿಟ್ಟಿದೆ. ಇದು ಇನ್ನೂ ಫುಲ್ ಅರಳಬೇಕು. ಇದು ಸಹ ಒಂದು 10 days ಆಗ್ತಾ ಬಂತು. ಈಗ ನಳಕ್ಕೆ ನಾವು ಕನೆಕ್ಷನ್ ಕೊಟ್ಟು, ಹೀಗೆ ನೋಡಿ, ಇದು ಮಲ್ಟಿ ಸ್ಪ್ರಿಂಕ್ಲರ್ ಹಾಕಿದ್ದು ಈ ಥರ ನೀರು ಬೀಳ್ತದೆ. ಸಿಂಗಲ್ ಇದೆಲ್ಲಿದೆ ತೋರಿಸಿ. ಇದು ಸಿಂಗಲ್ ಅಂದರೆ ಹೀಗೆ ನೇರ ಬೀಳ್ತದೆ ನೀರು. ಇದೆಲ್ಲ ರೋಸ್ ಇದ್ದು ಗಿಡಕ್ಕೆಲ್ಲ ಇಡಲಿಕ್ಕೆ ಚೆಂದ ಕಾಣ್ತದೆ.
ಇದೀಗ ಫಾಸ್ಟ್ ಉಂಟಲ್ಲ, ಸ್ವಲ್ಪ ನೀರೆಲ್ಲ ಕೆಳಗೆ ಹೋಗ್ತಾ ಇದೆ ಅಲ್ಲ, ಏನಾದರೂ ಆಪ್ಷನ್ ಉಂಟಾ? ಅದಕ್ಕೂ ಸೊಲ್ಯೂಷನ್ ಉಂಟಲ್ವಾ? ಎಂತ ಗೊತ್ತಾ, ಇದರಲ್ಲಿ ಇದೆ ತಿರುಗಿಸ್ಬೇಕು. ಹೀಗೆ ನೋಡಿ, ಹೀಗೆ ತಿರುಗಿಸಿದ್ರೆ ನಿನಗೆ ಕಡಿಮೆ ಆಗುತ್ತೆ. ಈಗ ನೋಡಿ ಸ್ಪೀಡ್ ಕಡಿಮೆ ಆಯಿತು. ಹಾಂ, ಬೇರೆ ಗಿಡಕ್ಕೆಲ್ಲ ಹೋಗೋದು ಬೇಡ ನಿನಗೆ, ನೀರು ವೇಸ್ಟ್ ಆಗ್ತದಲ್ಲ. ಈಗ ಕಡಿಮೆ ಇಟ್ಟರೆ ಸೀದಾ ಇದ್ರ ಅಡಿಗೆ ಮಾತ್ರ ಹೋಗುತ್ತೆ. ಓಕೆ, ಹೀಗೆ ಕಡಿಮೆ ಇಡಬೇಕು. ಚೆನ್ನಾಗಿದೆ. ಈ ಪೈಪಲ್ಲಿ ದಪ್ಪ ಪೈಪು ಸಿಗ್ತದಾ ಅಥವಾ ಇಷ್ಟು ತೆಳು ಇದ್ದು ಮೀಡಿಯಂ ಪೈಪ್ ಸಿಗುತ್ತೆ. ಓಕೆ, ಇದು ಎಸ್ಪೆಷಲಿ ಏನಂದರೆ ನಿನಗೆ ಸಿಂಗಲ್ ಗಿಡಕ್ಕೆ ತುಂಬ ಒಳ್ಳೆಯದು. ಇದು ನೋಡಿ ಕೇಪುಲದ್ದು, ಇದರದ್ದು ಹೂವೇ ಹೀಗೆ ಒಂಥರ ಬಾಡಿದಾಗೆ ಹೂವಾಗೋದು ಕೇಪುಲ. ಅದು ಒಂದು 2 days ಆಗಿರ್ತದೆ, ಹೀಗಿರ್ತದೆ. ಆದರೂ ಇದು ಫ್ರೆಶ್ ಅಂದರೆ ಹೂ ಥರ ಅನಿಸಲ್ಲ, ಬಾಡಿದಾಗೆ ಅನ್ನಿಸ್ತದೆ. ಬಟ್ ಹೂ ತುಂಬ ಆಗ್ತದೆ, ಇದರಲ್ಲಿ ಎಲೆನೇ ಇಲ್ಲ, ಎಲ್ಲ ಹೂವೇ ಕಾಣ್ತದೆ. ಎಕ್ಕದ ಗಿಡ ಸಹ ತುಂಬ ಒಳ್ಳೆಯದಾಗಿದೆ ಮತ್ತು ತುಂಬ ಹೂವಾಗಿದೆ. ಇದು ಫ್ರಂಟಲ್ಲಿ ಒಂದು ಎಕ್ಕದ ಗಿಡ ಇಟ್ಟಿದ್ದೇವೆ, ಮತ್ತು ಬೇರೆ ಎಲ್ಲ ಸ್ವಲ್ಪ ಕಟ್ ಮಾಡಿ ತೆಗೆದಿದ್ದೇವೆ. ಹಾಗಾಗಿ ಇದು ನೋಡಿ ಎಕ್ಕದ ಹೂ. ಈಗ ಸ್ವಲ್ಪ ಅಂದರೆ ಹೂ ಇದ್ದೆಲ್ಲ ವೆಯ್ಟಾಗಿ ಬಾಗಿದೆ ಗಿಡ. ಫ್ರೆಂಡ್ಸ್, ಇದು ಇವತ್ತಿನ ಮಿನಿ ಲಾಗ್. ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.